ಮೊದಲನೇ ಪ್ರಶ್ನೆ ಆದ್ಯ. ಯಾವುದರ ಮೂಲಕ ರಾಮ ಸೀತೆಯರ ಹೆಸರುಗಳು ನರೇಂದ್ರನ ಮನದಲ್ಲಿ ಅಚ್ಚಳಿಯದ ಮುದ್ರೆಯನ್ನೊತ್ತಿದವು? ತನ್ನ ತಾಯಿ ಹೇಳುತ್ತಿದ್ದ ರಾಮಾಯಣದ ಕಥೆಗಳ ಮೂಲಕ, ಭಿಕ್ಷುಕರು ಹಾಡುತ್ತಿದ್ದ ದೇವರ ನಾಮಗಳ ಮೂಲಕ, ನರೇಂದ್ರನ ಕಿವಿಯ ಮೇಲೆ ಬೀಳುತ್ತಿದ್ದ ರಾಮ ಸೀತೆಯರ ಹೆಸರು ಮುದ್ರೆಯೊತ್ತಿದಂತೆ ಆಗಿಬಿಟ್ಟಿದ್ದವು. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಅನಿರುದ್ಧ್. ಒಂದು ದಿನ ನರೇಂದ್ರ ಹರಿಯನ್ನು ಕರೆದುಕೊಂಡು ಅಂಗಡಿಗೆ ಹೋಗಿ ಏನನ್ನು ಕೊಂಡು ತಂದ? ಒಂದು ದಿನ ನರೇಂದ್ರ ಪಕ್ಕದ ಮನೆಯ ಸ್ನೇಹಿತ ಹರಿಯನನ್ನು ಕರೆದುಕೊಂಡು ಅಂಗಡಿಗೆ ಹೋಗಿ ಜೇಡಿಮಣ್ಣಿನಿಂದ ತಯಾರಿಸಿದ ಸೀತಾರಾಮರ ವಿಗ್ರಹಗಳನ್ನು ಕೊಂಡು ತಂದ. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನವನಿ. ಮೂರನೇ ಪ್ರಶ್ನೆ, ವಿಗ್ರಹಗಳನ್ನು ತಂದ ಮೇಲೆ ನರೇಂದ್ರ ಮತ್ತು ಹರಿ ಏನು ಮಾಡಿದರು? ಮನೆಯವರಾರಿಗೂ ಕಾಣದಂತೆ ಸ್ನೇಹಿತರೊಂದಿಗೆ ಮಾಡಿಯನ್ನೇರಿ ಒಂದು ಕೋಣೆಯನ್ನು ಹೊಕ್ಕ, ಬಾಗಿಲು ಮುಚ್ಚಿ ಅಗಳಿ ಹಾಕಿಕೊಂಡು ಅಲ್ಲಿ ಆ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿಕೊಂಡು ಇಬ್ಬರು ಸೀತಾರಾಮರ ಧ್ಯಾನದಲ್ಲಿ ತೊಡಗಿದರು. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಭರತ್. ಬಾಗಿಲು ತೆರೆದು ನೋಡಿದಾಗ ಪರಮಾಶ್ಚರ್ಯದ ಸಂಗತಿ ಯಾವುದಾಗಿತ್ತು? ಜಯರಾಮ್ ಕೃಷ್ಣ. ಎಷ್ಟೇ ಗಲಾಟೆ ನಡೆದರೂ ನರೇಂದ್ರನಿಗೆ ಏನೂ ಕೇಳಿಸದೆ ಅವನು ಸೀತಾರಾಮರ ವಿಗ್ರಹದ ಮುಂದೆ ತಾನೇ ಇನ್ನೊಂದು ವಿಗ್ರಹದಂತೆ ಗಾಢ ಧ್ಯಾನದಲ್ಲಿ ಕುಳಿತಿದ್ದನು. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಗೌತಮ್. ವಿಶ್ವನಾಥ ದತ್ತ ನರೇಂದ್ರನನ್ನು ಏನಪ್ಪ ಮುಂದೆ ದೊಡ್ಡವನಾದ ಮೇಲೆ ಏನಾಗಬೇಕು ಅಂತ ನಿನ್ನಿಷ್ಟ ಎಂದು ಕೇಳಿದಾಗ ನರೇಂದ್ರ ಏನೆಂದು ಉತ್ತರಿಸಿದ? ಹುಡುಗ ದೊಡ್ಡವನಾದ ಮೇಲೆ ಏನಾಗಬೇಕು ಕೇಳಿದಾಗ ಅವನ ನಾನು ಆಗುತ್ತೀನಪ್ಪ ಎಂದಿದ್ದರು. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ದಿಗಂತ್. ಸಾರೋಟುವಾಲ ಮದುವೆಯ ಅನಾಹುತದ ಬಗ್ಗೆ ಏನೆಂದು ಭಾಷಣವನ್ನು ಬಿಗಿದ? ಉತ್ತರ: ಈ ಮದುವೆಯ ಅನಾಹುತದ ಸಂಬಂಧವಾಗಿ ಸಾರೋಟುವಾಲ ಅತ್ಯಂತ ಕಟುವಾದ ಭಾಷೆಯಿಂದ ಒಂದು ಭಾಷಣವನ್ನೇ ಬಿಗಿದ. ಅಯ್ಯೋ, ಮದುವೆ ಅಂದರೆ ಒಂದು ದೊಡ್ಡ ತಾಪತ್ರಯ ಕಣಪ್ಪ. ಹೆಂಡತಿಯಾಗಿ ಬರುವವಳ ಸ್ವಭಾವಕ್ಕೆ ಸರಿಯಾಗಿ ಸರ್ಕಸ್ ಮಾಡಬೇಕಾಗುತ್ತದೆ. ಆಮೇಲೆ ಒಂದಿಷ್ಟು ತರಲೆ ಮಕ್ಕಳನ್ನು ಕಟ್ಟಿಕೊಂಡು ಒದ್ದಾಡಬೇಕಾಗುತ್ತದೆ. ಅದೇನು ಗೋಳು ಅನ್ನುತ್ತಿ? ಸಾಕಪ್ಪ ಈ ಮದುವೆಯ ಮೋಜು, ಸಾಕು, ಅದರ ತಾಪತ್ರಯವೂ ಸಾಕು ಎಂದು ಹೇಳುತ್ತಾನೆ. ಮುಂದಿನ ಪ್ರಶ್ನೆ ಅರ್ಪಿತ್. ನರೇಂದ್ರನ ಮನಸ್ಸು ಯಾವ ಉಭಯ ಸಂಕಟದಿಂದ ಒದ್ದಾಡಿತು? ಸಾರೋಟುವಾಲನ ಮಾತುಗಳಿಂದ ಮದುವೆಯ ಬಗೆಗೆ ಜಿಗುಪ್ಸೆ ಉಂಟಾಗಿ ಅಂತ ದೊಡ್ಡ ಶ್ರೀರಾಮನು ಮದುವೆಯಾಗಿದ್ದ ಅವರದ್ದು ಪ್ರೇಮ ಸಂಬಂಧವಲ್ಲವೇ? ಈ ಸಾರೋಟುವಾಲನ ಈ ಮದುವೆಯ ಭಯಂಕರ ಇದೆಯಲ್ಲ ಎಂದು ಯೋಚಿಸುತ್ತಾ ಉಭಯ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಉತ್ತಮ್. ತನ್ನ ಮಗನ ಸಂಕಟವನ್ನು ಅರ್ಥ ಮಾಡಿಕೊಂಡ ಭುವನೇಶ್ವರಿ ದೇವಿಯು ಯಾವ ಸಲಹೆಯನ್ನು ಕೊಟ್ಟಳು?
ನೋಡು, ನೀನು ಇನ್ನು ಮೇಲೆ ರಾಮನನ್ನು ಬಿಟ್ಟು ಧ್ಯಾನಮಗ್ನನಾದ ಶಿವನನ್ನು, ಅಂದರೆ ಅವಿವಾಹಿತನಾದ ತಾಪಸಿ ಶಿವನನ್ನು ಪೂಜೆ ಮಾಡು ಅಷ್ಟೇ ಎಂದು ಹೇಳಿದರು. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಅಮೂಲ್ಯ. ಮನಸ್ಸು ಗಟ್ಟಿಗೊಳಿಸಿಕೊಂಡು ನರೇಂದ್ರ ರಾಮ ಸೀತೆಯರ ವಿಗ್ರಹಗಳನ್ನು ಏನು ಮಾಡಿದ? ನರೇಂದ್ರ ಹಾಗೆ ಸೀತಾರಾಮರ ವಿಗ್ರಹಗಳನ್ನು ಅಂದು ಗಟ್ಟಿ ಮನಸ್ಸಿನಿಂದ ಎಸೆದು ಬಿಟ್ಟ. ನಾದರೂ ಆಗ ಅವನ ಬಾಲ ಗೃಹದಯಕ್ಕೆ ಆದಷ್ಟು ದುಃಖವಾಯಿತೆಂಬುದು ಮುಂದಿನ ಪ್ರಶ್ನೆ ಉತ್ತಮ್. ಸೀತಾರಾಮರ ವಿಗ್ರಹಗಳನ್ನು ಎಸೆಯುವಲ್ಲಿ ನರೇಂದ್ರನ ಯಾವ 2 ಗುಣಗಳು ಕಂಡುಬರುತ್ತವೆ? ತನ್ನ ಜೀವನ ತತ್ವಕ್ಕೆ ಸರಿ ಹೊಂದದ ವಿಷಯವನ್ನು ತಕ್ಷಣ ತ್ಯಜಿಸಿಬಿಡುವ ಪ್ರಾಮಾಣಿಕತೆ ಕಂಡುಬರುತ್ತದೆ ಇಲ್ಲಿ. ಅಲ್ಲದೆ ಮದುವೆಯ ಮೂಲಕ ಉಂಟಾಗುವ ಇಂದ್ರಿಯ ಜೀವನದ ಬಂಧನದಿಂದ ಬಿಡಿಸಿಕೊಂಡು ಮುಕ್ತನಾಗಿರಬೇಕೆಂಬ ಸ್ವಾತಂತ್ರ್ಯ ಮನೋಭಾವ ಬಾಲಕ ನರೇಂದ್ರನ ಹೃದಯದಲ್ಲಾಗಲೇ ಜಾಗೃತವಾಗಿತ್ತೆಂದು ಸ್ಪಷ್ಟವಾಗುತ್ತದೆ. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನವನಿ. ಹನುಮಂತನು ಎಲ್ಲಿ ವಾಸವಾಗಿರುತ್ತಾನೆ ಎಂದು ಕಥನಕಾರರೊಬ್ಬರು ಹೇಳಿದರು? ಒಮ್ಮೆ ಹನುಮಂತನು ಬಾಳೆಯ ತೋಟದಲ್ಲಿ ವಾಸವಾಗಿರುತ್ತಾನೆ ಎಂದು ರಾಮಾಯಣದ ಕಥನಕಾರೊಬ್ಬರು ಹೇಳಿದ್ದನ್ನು ಅವನು ಕೇಳಿದ. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಅನಿರುದ್ಧ್. ನರೇಂದ್ರನು ಪ್ರತಿ ದಿವಸ ಧ್ಯಾನ ಮಾಡುವುದನ್ನು ಕಂಡು ಮನೆಯ ಮಹಿಳೆಯರು ಏನೆಂದು ತಮಾಷೆ ಮಾಡಿದರು? ಈ ರೀತಿ ಪ್ರತಿದಿನವೂ ಧ್ಯಾನ ಮಾಡುವುದನ್ನು ಕಂಡು ಮನೆಯ ಮಹಿಳೆಯರು, ನೋಡು ನರೇನ್, ಧ್ಯಾನ ಮಾಡುತ್ತಿದ್ದರೆ ಋಷಿಮುನಿಗಳ ಹಾಗೆ ತಲೆಯ ಮೇಲೆ ಉದ್ದುದ್ದದ ಜಟೆಗಳು ಬೆಳೆಯುತ್ತವೆ. ಆಮೇಲೆ ಆ ಜಟೆಗಳೆಲ್ಲ ಆಲದ ಮರದ ಬೇರಿನಂತೆ ನೆಲದೊಳಗೆ ಇಳಿಯುತ್ತವೆ ಎಂದು ತಮಾಷೆ ಮಾಡಿದರು. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಅರ್ಪಿತ್. ತಾಯಿ ತಂದೆಯರು ನರೇಂದ್ರನನ್ನು, ಅಲ್ಲವೋ ಹಾವು ಬಂತು ಅಂತ ಹುಡುಗರೆಲ್ಲ ಅಷ್ಟು ಗಟ್ಟಿಯಾಗಿ ಕೂಗಿದರು, ನೀನೇಕೆ ಎದ್ದು ಬರದೆ ಅಲ್ಲೇ ಕುಳಿತಿದ್ದೆ ಎಂದು ಕೇಳಿದಾಗ ಅವನು ಏನೆಂದು ಉತ್ತರಿಸಿದ? ಅವನು ಏನೆಂದು ಉತ್ತರಿಸಿದ ಎಂದರೆ, ನನಗೆ ಹಾವಿನ ಎಚ್ಚರವೂ ಇರಲಿಲ್ಲ, ಯಾರು ಕೂಗಿದ್ದು ಕೇಳಿಸಲೂ ಇಲ್ಲ, ನಾನಂತೂ ತುಂಬಾ ಆನಂದದಲ್ಲಿದ್ದೆ ಎಂದು ಉತ್ತರಿಸಿದನು. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಆದ್ಯ. ನರೇಂದ್ರನು ಪ್ರತಿ ದಿವಸ ಮಲಗಿ ನಿದ್ರೆ ಹೋಗುತ್ತಿದ್ದ ಕ್ರಮವನ್ನು ವಿವರಿಸಿ. ಅವನು ರಾತ್ರಿ ಮಲಗಿ ಕಣ್ಣು ಮುಚ್ಚಿಕೊಳ್ಳುವ ಹೊತ್ತಿಗೆ ಸರಿಯಾಗಿ ಅವನ ಭ್ರೂ ಮಧ್ಯದಲ್ಲಿ ಒಂದು ಅದ್ಭುತವಾದ ಜ್ಯೋತಿಯ ಕಿಡಿ ಕಾಣುತ್ತಿತ್ತು. ಆ ಜ್ಯೋತಿಯ ವರ್ಣ ಆಗಾಗ ಬದಲಾಗುತ್ತಿತ್ತು. ಆ ಜ್ಯೋತಿ ಕ್ರಮೇಣ ಬೆಳೆಯುತ್ತಾ ಕೊನೆಗೆ ಸ್ಫೋಟಗೊಳ್ಳುತ್ತಿತ್ತು. ಹಾಗೆ ವಿಶಾಲವಾಗಿ ಹರಡಿ ಆ ಶುಭ್ರ ಜ್ಯೋತಿಯ ಅಲೆಗಳಿಂದ ಅವನ ಇಡೀ ಶರೀರಕ್ಕೆ ಸ್ನಾನವಾಗುತ್ತಿತ್ತು. ಹೀಗೆ ಅವನ ಮನಸ್ಸು ಈ ದಿವ್ಯಾನುಭಾವದಲ್ಲಿ ಮಗ್ನವಾಗಿದ್ದರೆ ಅವನ ಶರೀರ ನಿದ್ರೆಯಲ್ಲಿ ಮಗ್ನವಾಗಿರುತ್ತಿತ್ತು. ಅವನ ಮನಸ್ಸಿಗೆ ಆಧ್ಯಾತ್ಮಿಕ ಆನಂದ, ಶರೀರಕ್ಕೆ ನಿದ್ರಾನಂದ. ಇದು ಅವನ ಜೀವನದಲ್ಲಿ
ಪ್ರತಿಯ ಘಟನೆಯಾಯಿತು. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಭರತ್. ನರೇಂದ್ರನು ಏಕೆ ತನಗೆ ಆಗುತ್ತಿದ್ದ ದಿವ್ಯಾನುಭವದ ಬಗ್ಗೆ ಯಾರ ಹತ್ತಿರವೂ ಹೇಳ ಹೋಗಿರಲಿಲ್ಲ? ಆ ಅನುಭವವು ತನಗೆ ಸಹಜವಾಗಿ ಪ್ರತಿದಿನವೂ ಆಗುತ್ತಿದ್ದುದರಿಂದ ಅದು ಎಲ್ಲರಿಗೂ ಆಗುವ ಸಾಮಾನ್ಯ ಅನುಭವವೆಂದು ನರೇಂದ್ರ ಭಾವಿಸಿದನು. ಆದ್ದರಿಂದ ಅದರ ಬಗ್ಗೆ ಯಾರ ಹತ್ತಿರವೂ ಹೇಳಿರಲಿಲ್ಲ. ಸರಿಯಾದ ಉತ್ತರ. ಧನ್ಯವಾದಗಳು ದಿಗಂತಿಗೆ, ತುಂಬ ಚೆನ್ನಾಗಿ ಕ್ವಶನ್ಸ್ ಪ್ರಿಪೇರ್ ಮಾಡಿದ್ಯಾ. ಆಲ್ಮೋಸ್ಟ್ ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಕವರ್ ಮಾಡಿದ್ಯಾ. ಇವಾಗ ವ್ಯೂಸ್ ಗೌತಮ್ ಮತ್ತು ಅರ್ಪಿತ್ ಶೇರ್ ಮಾಡೋದಿದೆ. ಫಸ್ಟ್ ಗೌತಮ್ ಶೇರ್ ಮಾಡ್ತೀಯಾ? ಎಸ್ ಮ್ಯಾಮ್. ನಮ್ಗೆ ಇಲ್ಲಿ ಗೊತ್ತಾಗುತ್ತೆ, ಅವರು ಸಣ್ಣವರಿದ್ದಾಗಲಿಂದಾನು ಅವರಮ್ಮ ಅವ್ರಿಗೆ ಶ್ರೀರಾಮನ ಕಥೆ ಹೇಳೋದು ಅಥವಾ ಅವ್ರು ಭಜನೆ ಮಾಡ್ತಾ ಇರೋದನ್ನ ಇವ್ರು ಕೇಳ್ತಾ ಇರ್ತಾರೆ. ಅವಾಗ ಶ್ರೀರಾಮರ ರಾಮಪುರದ ಪದಗಳು ಅಥವಾ ಸೀತೆಯ ಪದಗಳು ಅವ್ರ ಮನ್ಸಲ್ಲಿ ಹಾಗೆ ಉಳ್ಕೊಂಡು ಅವ್ರು ದೊಡ್ಡವ್ರು ಆಗ್ತಾ 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 ಅವ್ರ ಭಕ್ತರಾಗ್ತಾರೆ. ಇಲ್ಲಿ ಯಾವಾಗ್ಲಾದ್ರೂ ಮನೆಯ ಹಿರಿಯರು ಅಂದ್ರೆ ಅಪ್ಪ ಅಮ್ಮ ಪೂಜೆ ಪುನಸ್ಕಾರ ಧ್ಯಾನ ಮಾಡ್ತಾ ಇರ್ತಾರಲ್ಲ, ಅವಾಗ ಅದನ್ನ ಅವ್ರು ತುಂಬಾ ಕಾನ್ಸಂಟ್ರೇಷನ್ ಇಟ್ಕೊಂಡ್ ನೋಡ್ತಾ ಇರ್ತಾರೆ. ಹೇಗ್ ಮಾಡ್ತಾ ಇರ್ತಾರೆ, ನಾನು ಹೀಗೆ ಮಾಡ್ಬೇಕನ್ನೋ ಒಂದು ಮನೋಭಾವ ಬರುತ್ತೆ. ನಾನು ಅವ್ರ ತರನೇ ಆಗ್ಬೇಕು ಅನ್ನೋ ಒಂದು ವಿಲ್ನೆಸ್ ಬರುತ್ತೆ. ಆಮೇಲೆ ನಮ್ಗೆ ಇಲ್ಲಿ ಬರೋ ಒಂದು ಕತೆ ಏನಂದ್ರೆ, ವಿವೇಕಾನಂದ್ರು ಸಣ್ಣವರು ಇದ್ದಾಗ ನರೇಂದ್ರನಾಥ್ ಅಂತ ಕರಿತಾ ಇದ್ರಂತೆ. ಸೊ ಅವರು ಎಷ್ಟು ಕಾನ್ಸಂಟ್ರೇಷನ್ ಲೆವೆಲ್ ಇತ್ತು ಅಂದ್ರೆ, ಅವರು ಧ್ಯಾನ ಮಾಡುವಾಗ ಕುತ್ಕೊಂಡ್ರಂದ್ರೆ ಒಂದ್ಸಲಿ ಅವರು ಧ್ಯಾನ ಮಾಡಕ್ ಕುತ್ಕೊಳ್ತಾರೆ. ಅವ್ರ ಗೆಳೆಯರೆಲ್ಲ ಆಟ ಆಡ್ತಾ ಇರ್ತಾರೆ ಅವ್ರ ಸುತ್ತಮುತ್ತ. ಅವ್ರು ಧ್ಯಾನ ಮಾಡ್ತಾ ಇರುವಾಗ ಅವ್ರ ಮೈ ಮೇಲೆ ಹಾವು ಬರುತ್ತೆ. ಅದಕ್ಕೆ ಅವರು ಗಮನನೇ ಕೊಡಲ್ಲ, ಅವ್ರಿಗೆ ಗೊತ್ತೇ ಆಗೋದಿಲ್ಲ ಆ ಧ್ಯಾನದ ಇದ್ರಲ್ಲಿ. ಇಲ್ಲಿ ಗೆಳೆಯರು ನೋಡಿ ಎದ್ರುಕೊಂಡು ಆ ಸರ್ಪ ಎಡೆ ಎತ್ತುತ್ತೆ. ಅವಾಗ ಅದನ್ನ ಗೆಳೆಯರು ನೋಡಿ ಅಯ್ಯೋ ಹಾವು ಹಾವು ಅಂತ ಜೋರಾಗಿ ಕಿರ್ಚ್ಕೊಂಡು ಓಡೋಗ್ತಾರೆ. ಆಮೇಲೆ ಆ ಹಾವು ಅವ್ರ ಮೇಲಿಂದ ಹರಿದೋಗುತ್ತೆ. ಆಮೇಲೆ ಈ ಗೆಳೆಯರು ಇದ್ರಲ್ಲ, ಅವರೆಲ್ಲ ಹೋಗಿ ಅವ್ರ ಅಪ್ಪ ಅಮ್ಮಂಗೆ ಹೇಳ್ತಾರೆ, ಈಗ ಆಯ್ತು ಅವನ ಮೇಲೆ ಹಾವು ಬಂದ್ರು ಅವನಿಗೆ ಎಚ್ಚರ ಆಗ್ಲಿಲ್ಲ. ಅದಕ್ಕೆ ಅವ್ರ ಅಪ್ಪ ಅಮ್ಮ ತುಂಬಾ ಸರ್ಪ್ರೈಸ್ ಆಗ್ತಾರೆ, ಆಶ್ಚರ್ಯಗೊಳ್ತಾರ ಏನಾಗೈತೆ ನಮ್ಮ ಮಗನ್ಗೆ ಅಂತ. ಆಮೇಲೆ ನರೇಂದ್ರನಾಥರು ಮನೆಗೆ ಹೋದ್ಮೇಲೆ ಅವ್ರ ಅಪ್ಪ ಅಮ್ಮ ಕೇಳ್ತಾರೆ, ಏನು ನಿನ್ ಮೇಲೆ ಹಾವು ಹರಿದಿತ್ತಂತೆ, ನಿನ್ಗೆ ಎಚ್ಚರನೇ ಇಲ್ವಾ ಅಂತ. ಅವಾಗ ಅವ್ರು ಫುಲ್ ಡೌಟ್ ಆಗಿ ಕೇಳ್ತಾರೆ, ಹೌದಾ ನನ್ ಮೇಲೆ ಅಷ್ಟೊಂದು ಹಾವೆಲ್ಲ ಹರಿದಿತ್ತ ಅಂತ ಕೇಳ್ತಾರೆ. ನಮ್ಗಿಲ್ಲ ಗೊತ್ತಾಗುತ್ತೆ, ಅವ್ರು ಒಂದ್ ಕೆಲ್ಸದ ಮೇಲೆ ಕಾನ್ಸಂಟ್ರೇಷನ್ ಇಟ್ರೆ ಏನೇ ಬರ್ಲಿ ಏನೇ ಆಗ್ಲಿ ಅವ್ರು ಕೆಲ್ಸದ ಮೇಲೆ ಗಮನನೇ ಇಡ್ತಾ ಇದ್ರು. ಯಾರ ಮೇಲೂ ಏನು ಡಿಸ್ಟ್ರಾಕ್ಷನ್ ಇರ್ಲಿಲ್ಲ ಅವ್ರಿಗೆ ಅನ್ನೋದು ಇದ್ರ ಕಥೆಯ ವ್ಯೂಸ್ ಆಗಿದೆ. ಜಯರಾಮ್ ಕೃಷ್ಣ. ಅರ್ಪಿತ್. ಜಯರಾಮ್ ಕೃಷ್ಣ. ಇವತ್ತಿನ ಕಥಾಗುಚ್ಛದ ಬಗ್ಗೆ ವ್ಯೂಸ್ ಕೊಡಲು ನಾನು ಬಂದಿದ್ದೇನೆ. ಇವತ್ತಿನ ಕಥಾಗುಚ್ಛದಲ್ಲಿ ನಾವು ಸ್ವಾಮಿ ವಿವೇಕಾನಂದರ ಬಾಲಲೀಲೆಗಳು, ಇವು ಅತ್ಯಂತ ಜನಪ್ರಿಯ ಕಥೆಗಳು. ಅವರು ಸಮಾಜ ಸ್ಥಿತಿಯಲ್ಲಿರೋದು, ಇನ್ನೊಂದು ಅವರು ರಾಮ ಭಕ್ತಿ, ಹಾಗೆ ಬಾಳೆ ತೋಟದಲ್ಲಿ ಹನುಮಂತ ದೇವರನ್ನು ಹುಡುಕಲಿಕ್ಕೆ ಹೋಗುತ್ತೆ. ಇಲ್ಲಿ ನಾವು 3 ದೃಷ್ಟಿಗಳಿಂದ ನಾವು ನೋಡಬಹುದು. ಒಂದು, ತಂದೆ ತಾಯಿಯ ಸಂಸ್ಕಾರ ಮಕ್ಕಳನ್ನು ಹೇಗೆ ಬೆಳೆಸುತ್ತದೆ, ಹಾಗೂ ಮಕ್ಕಳು ತಂದೆ ತಾಯಿ ಕೊಟ್ಟ ಸಂಸ್ಕಾರವನ್ನು ನಿಷ್ಠೆಯನ್ನು ಪಾಲಿಸಿದರೆ ನಮ್ಮನ್ನು ಹೇಗೆ ನಮ್ಮನ್ನು ಅದು ಯಾವ ರೀತಿ ಸೃಷ್ಟಿಪಡಿಸುತ್ತದೆ, ನಮ್ಮ ವ್ಯಕ್ತಿನ ಯಾವ ರೀತಿ ಸೃಷ್ಟಿಪಡಿಸುತ್ತದೆ. ಮೊದಲನೇ ನಾವು ಪಾಯಿಂಟ್ ನೋಡೋದಾದರೆ, ಭುವನೇಶ್ವರಿ ದೇವಿಯವರ ರಾಮದೇವರ ಬಗೆಗಿನ ಕಥೆಗಳನ್ನೆಲ್ಲ ಕೇಳಿ ಇವರು ಶ್ರೀರಾಮದೇವರನ್ನು ಅತ್ಯಂತ ನಿಷ್ಠೆಯಿಂದ ಪೂಜೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ, ಇವರು ಧ್ಯಾನಕ್ಕೆ ಕುಳಿತವರು, ಇವರಿಗೆ ಎಚ್ಚರವೂ ಕೂಡ ಆಗೋದಿಲ್ಲ. ಅಂದ್ರೆ ಆ ಸ್ಥಿತಿಯಲ್ಲಿ ಅವರು ಅಷ್ಟು ತನ್ನ ತಾಯಿ ಹೇಳಿದ ಮಾತನ್ನು ಹಾಗೂ ಭಗವಂತನ ಮೇಲಿನ ಪ್ರೀತಿ ಮತ್ತು ಕುತೂಹಲದಿಂದ
ಅವರು ಯಾವ ಮಟ್ಟಿಗೆ ಅದರ ಮೇಲೆ ಡೆಡಿಕೇಟೆಡ್ ಆಗಿರುತ್ತಾರೆ ಅನ್ನೋದನ್ನ ನಾವು ಇಲ್ಲಿ ನೋಡಬಹುದು. ಆ ಇದನ್ನ ಇದೇ ಪೂಜೆ ಮಾಡಿದ ಇದೇ ಮುದಿನ ಅವ್ರ ಮುಂದೆ ಅವರಲ್ಲಿ ಆದ ದ್ವಂದ್ವ ಅಥವಾ ಏನೋ ಅನಿಸಿಕೆಗಳಿಂದ ಅದನ್ನು ಆಮೇಲೆ ಕೈ ಬಿಡಬೇಕಾಗತ್ತೆ. ಇದನ್ನ ವೈರಾಗ್ಯ ಅಂತ ಹೇಳ್ತೀವಿ. ಯಾವುದನ್ನು ಅತಿಯಾಗಿ ಹಚ್ಚಿಕೊಳ್ಳದೆ, ಅತಿಯಾಗಿ ತಿರಸ್ಕರಿಸದೆ ಇರುವ ಭಾವ. ಈ ವೈರಾಗ್ಯ ಭಾವವನ್ನು ಈ ವೈರಾಗ್ಯ ಭಾವವೇ ಅವರ ಮುಂದಿನ ಸಂತ ಜೀವನ, ಅದು ಆಧ್ಯಾತ್ಮಿಕ ಜೀವನದ ಬುನಾದಿಯಾಗಿತ್ತು. ಬೆಳೆಯುವ ಸಿರಿ ಮೊಳಕೆಯಲ್ಲೇ ಎಂದ ಹಾಗೆ ಸ್ವಾಮೀಜಿಯವರ ಈ ಬಾಲಲೀಲೆಯಲ್ಲಿ ಅವರ ಮುಂದಿನ ಜೀವನವನ್ನು ಸಾರಾಂಶವಾಗಿ ನೋಡಬಹುದು. ಇದು ಬಸವಣ್ಣನವರ ಒಂದು ವಚನಗಳಲ್ಲಿ ಇದೇ ತರ ಇದೆ. ಉದಕದೊಳು ತಾವರೆ ಹುಟ್ಟಿ ಉದಕದಂತಿರಬಾರದು, ಸಂಸಾರದಲ್ಲಿ ಹುಟ್ಟಿ ಇರಬಾರದು ಕೂಡಲಂಗಮ ದೇವ. ಅಂದರೆ ನಾವು ಎಲ್ಲರ ನಡುವೆ ಇದರ ಮಧ್ಯೆ ಇದ್ದರೂ ನಾವು ಅದಕ್ಕೆ ಸಂಬಂಧ ಇಲ್ಲದ ತರ ಇರಬೇಕು ಅನ್ನೋದು. ಹಾಗೆ ಇನ್ನೊಂದು, ಅವರಲ್ಲಿ ಇದ್ದ ಮುಗ್ಧತೆ, ಬಾಲ್ಯದಲ್ಲಿ ಇದ್ದ ಮುಗ್ಧತೆ ಮತ್ತು ದೇವರ ಬಗೆಗಿನ ಇದ್ದ ಡೆಡಿಕೇಶನ್, ಆ ಹುಡುಕಾಟದಲ್ಲಿ ಇದ್ದ ಅವರಿಗೆ ನಿಷ್ಠೆ. ಅಂದರೆ ಯಾರೋ ಒಬ್ಬರು ಬಾಳೆಹೊರದಲ್ಲಿ ಹನುಮಂತ ದೇವರು ಸಿಕ್ಕಾರೆ ಅಂದ ತಕ್ಷಣ ಅವರು ಅಲ್ಲಿ ಹೋಗಿ ಧ್ಯಾನ ಮಾಡುವ ಆ ಗುಣವನ್ನು ನಾವು ಇಲ್ಲಿ ನೋಡ್ಬಹುದು. ಹಾಗೆ ಅವರಿಗೆ ಸಮಾಧಿ ಸ್ಥಿತಿ, ಇದು ಅತ್ಯಂತ ಮುಖ್ಯವಾದ ವಿಚಾರ. ಯಾಕೆಂದರೆ ಎಷ್ಟೋ ಜನರು ಎಷ್ಟೋ ವರ್ಷಗಳ ಕಾಲ ಅವರು ಸಮಾಧಿ ಸ್ಥಿತಿಯನ್ನು ತಲುಪಲಿಕ್ಕೆ ಎಷ್ಟೋ ಜನ್ಮಗಳ ಕಾಲ ಅವರು ದೇವ ಪ್ರಾರ್ಥನೆ, ದೇವರ ಬಗೆಗಿನ ಎಲ್ಲಾ ಆಚಾರ ವಿಚಾರಗಳನ್ನು ಮಾಡುತ್ತಾರೆ. ಆದರೆ ಇದು ಆಗುವುದಿಲ್ಲ. ಆದರೆ ಅವರಿಗೆ ಮಲಗಿದ ಕ್ಷಣ, ಕಣ್ಣು ಮುಚ್ಚಿದ ಕ್ಷಣ ಅವರ ಭ್ರೂಮಧ್ಯದಲ್ಲಿ ಜ್ಯೋತಿ ಸ್ವರೂಪ ಕಾಣುತ್ತದೆ. ಈ ಜ್ಯೋತಿ ಸ್ವರೂಪನು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತೀನಿ, ಯಥೋ ದೀಪೋ ನಿವಾಸ್ತೋ ನೇಂದ್ರೇ ಸಮೋಸ್ಪದ. ಅಂದ್ರೆ ಗಾಳಿಯಲ್ಲಿ ಗಾಳಿ ಇಲ್ಲದ ಸ್ಥಿತಿಯಲ್ಲಿ ನಿಷ್ಕಲ್ಮಶ ದೀಪದಂತೆ ನಾನು ಉರಿಯುತ್ತೇನೆ. ಅಂದ್ರೆ ಎಲ್ಲೂ ಗಾಳಿ ಆಳದ ಜಾಗ ಅಂದ್ರೆ ಭ್ರೂಮಧ್ಯ, ಅದೇ ಸಾಧ್ಯ, ಅಲ್ಲಿ ನಾನಿರುತ್ತೇನೆ ಅಂತೆ. ಅಂತಹ ಜ್ಯೋತಿಸ್ವರೂಪನಾದ ಭಗವಂತನನ್ನು ಸ್ವಾಮಿ ವಿವೇಕಾನಂದರು ಆ ಸಮಯದಲ್ಲೇ ಅವರು ಸಾಕ್ಷಾತ್ಕರಿಸಿಕೊಂಡಿದ್ದಂತೆ. ಇದು ಅವರ ಜನ್ಮಾಂತರಗಳ ಪುಣ್ಯ ಹಾಗೂ ಅವರಲ್ಲಿದ್ದ ನಿಷ್ಠೆ ಅಂತ ನಾವು ಭಾವಿಸಬಹುದು. ಈ ಮೂಲಕ ನಾವು ಇವರ ಬಾಲಲೀಲೆಯಿಂದ ನಾವು ಏನನ್ನು ಅರಿತುಕೊಳ್ಳಬಹುದಂದ್ರೆ, ನಿಷ್ಠೆ ಮತ್ತು ಭಕ್ತಿಯಿಂದ ಯಾವುದೇ ಕಾರ್ಯವನ್ನು ಮಾಡಿದರೆ ವಯಸ್ಸು, ಜಾತಿ, ಮತ, ಧರ್ಮ, ಲಿಂಗಾದಿ ಯಾವುದೇ ವರ್ಗಗಳನ್ನು ಮೀರಿ ಕೂಡ ನಾವು ಭಗವಂತನ ತಲುಪಬಹುದು. ಇದೇ ಶ್ರೀ ಗುರುದೇವರ ಸಂದೇಶ ಕೂಡ ಇದೇ ಆಗಿದೆ. ಕೊನೆಯಲ್ಲಿ ನಾನು ಅಲ್ಲಮ ಪ್ರಭುಗಳ ವಚನದಿಂದ ಮುಗಿಸಿ ಶ್ರೀರಾಮಕೃಷ್ಣ ಮಾತೆ ಹಾಗೂ ಸ್ವಾಮೀಜಿಯವರ ಅಡಿತಾವರೆಗಳಲ್ಲಿ ನನ್ನ ಮಾತನಾಡಿಸಿ ಮುಗಿಸುತ್ತೇನೆ. ಈ ವಚನ ನಮ್ಮ ದೇವರ ಬಗ್ಗೆ ನೋಡುವ ವಿಚಾರದ ಬಗ್ಗೆ ಹೇಳುತ್ತದೆ. ಕಣ್ಣು ಕಳಚಿದ ಬೆಳಕು, ಮನದ ಮರುನ ಬೆಳಕು, ಜ್ಞಾನದ ಕಣ್ಣಿಗೆ ಕಂಡೆ ತೇಜ ರೂಪಂ, ಗುಹೇಶ್ವರ ನಿಮ್ಮ ಒಳಗಿನ ಜ್ಯೋತಿಗೆ ನಮೋ ನಮೋ ಎಂಬೆ. ಎಂದರೆ ನಮ್ಮನ್ನು ನಾವು ಅರಿತುಕೊಳ್ಳುವಾಗ ಬರೀ ನಮ್ಮನ್ನಲ್ಲ, ಭಗವಂತನನ್ನು ಅರಿತುಕೊಳ್ಳುತ್ತೇವೆ. ಆತನ ಕರುಣೆ ಹಾಗೂ ಆತನ ಕೈಚಳಕ, ಅದರ ಬಗ್ಗೆ ನಾವು ತಿಳಿದುಕೊಂಡ ಹಾಗಾಗುತ್ತದೆ ಅಂತ ಹೇಳಿ ನಾನು ಈ ಮಾತುಗಳನ್ನು ಗುರುದೇವರ ಅಡಿದವರಲ್ಲಿ ಅರ್ಪಿಸುತ್ತೇನೆ. ಜೈ ರಾಮಕೃಷ್ಣ. ಜಯರಾಮಕೃಷ್ಣ. ಗೌತಮ್ ಮತ್ತು ಅರ್ಪಿತ್ ತುಂಬ ಒಳ್ಳೆ ವ್ಯೂಸ್ ಮತ್ತು ತುಂಬ ಒಳ್ಳೆ ಪಾಯಿಂಟ್ ಸೆಲೆಕ್ಟ್ ಮಾಡಿಕೊಂಡು ಶೇರ್ ಮಾಡಿದ್ದೀರಾ. ಹೌದು, ಗೌತಮ್ ನೀನು ಹೇಳ್ದಾಗೆ ಪೋಷಕರನ್ನು ನೋಡಿನೇ ಮಕ್ಕಳು ಕಲಿಯೋದು. ಸೊ ಪೋಷಕರು ಏನು ಮಾಡ್ತಾರೋ ಅದನ್ನೇ ಫಾಲೋ ಮಾಡ್ತಾರೆ ಅನ್ನೋದು ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ಯಾ. ಅರ್ಪಿತ್, ಬಸವಣ್ಣವ್ರದ್ದು ಅಲ್ಲಂ ಪ್ರಭುಗಳದ್ದು ವಚನಗಳನ್ನು ನೀನು ಅದಕ್ಕೆ ರಿಲೇಟ್ ಮಾಡಿ, ಮಗು ಈಗ ನರೇಂದ್ರ ಚಿಕ್ಕವನಿದ್ದಾಗ ಅವನ ಮನಸ್ಸು ಹೇಗಿತ್ತು ನಾವಿಲ್ಲಿ ನೋಡ್ಬೋದು. ಮಕ್ಕಳ ಮನಸ್ಸು ಹೇಗಿರುತ್ತೆ, ನಾವೇನು ಹೇಳ್ತೀವೋ ಅದನ್ನು ಬೇಗ ಕ್ಯಾಚ್ ಮಾಡ್ಕೊಳ್ಳುತ್ತೆ. ಇನ್ ಕೇಸ್ ಅದು ಸರಿಯಲ್ಲ ಅಂತ ಅನಿಸಿದರೆ ಅವರಿಗೆ ಪೂರ್ತಿ ದುಃಖ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ನರೇಂದ್ರನ ಜೀವನದಲ್ಲಿ ನಾವು ನೋಡ್ಬೋದು. ಹಾಗೆ ನರೇಂದ್ರ ಎಷ್ಟು ಕಾನ್ಸಂಟ್ರೇಷನಿಂದ ಧ್ಯಾನ ಮಾಡ್ತಿದ್ದ, ಅದನ್ನು ಆ ಚಿಕ್ಕ ವಯಸ್ಸಿಂದನೇ ಬೆಳೆಸ್ಕೊಂಡು ಬಂದಿರೋದ್ರಿಂದ ಮುಂದೆ ಎಂಥ ದೊಡ್ಡ ವ್ಯಕ್ತಿ ಆಗ್ತಾರೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಎಲ್ಲ ಮಕ್ಕಳೂ ಚೆನ್ನಾಗಿ ಆನ್ಸರ್ ಮಾಡಿದ್ದೀರಾ.
ಮತ್ತು ದಿಗಂತ್ ಕ್ವಶನ್ಸು ಚೆನ್ನಾಗಿ ಪ್ರಿಪೇರ್ ಮಾಡಿದ್ದೆ. ಎಲ್ಲರೂ ಮಕ್ಕಳು ಇದೇ ಥರ ವ್ಯೂಸನ್ನು ತುಂಬ ಅದ್ಭುತವಾಗಿ ಒಬ್ರಿಗಿಂತ ಒಬ್ಬರು ಚೆನ್ನಾಗಿ ಶೇರ್ ಮಾಡೋದನ್ನು ರೂಢಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇವತ್ತಿನ ಅಧ್ಯಯನ ಕೇಂದ್ರವನ್ನು ಜೈಕಾರದೊಂದಿಗೆ ಸಂಪನ್ನಗೊಳಿಸೋಣ. ಓಂ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತಿಷ್ಟಂ ಪ್ರೇಣಿತೆ ಪ್ರೇಣಿತಂ ಜಗತ್ ಹರಿಃ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. जय श्री गुरु महाराज जी की जय. जय श्री महामाई की जय. जय श्री स्वामी जी महाराज जी की जय. ಎಲ್ಲರಿಗೂ ಜಯ ರಾಮಕೃಷ್ಣ.